Namaste. Subject Basic Electronics Engineering. Module Digital Electronics Fundamentals. Article number 7.11 NAND to NAND implementation. The implementation of a Boolean function with NAND to NAND logic requires NAND. Logic requires that the function be simplified in the sum of product form. The relationship between AND OR logic. So sum of product form ಅಲ್ಲಿ AND OR logic. The actually ಹೇಳಿದ್ರೆ the implementation of a Boolean function with NAND to NAND logic requires NAND gates ಇಂದ again NAND gate the function be simplified in the sum of product form SOP form consider ಮಾಡ್ತಾ ಇರೋದು. ಸಮ್ ಆಫ್ ಪ್ರಾಡಕ್ಟ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಸಮ್ ಇಷ್ಟು ಆರ್ ಸಮ್ ಇದೆ ಅಲ್ಲ. ಸೊ ಸಮ್ ಆಫ್ ಪ್ರಾಡಕ್ಟ್ ಇದೊಂದು ಪ್ರಾಡಕ್ಟ್ ಸೊ ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಆ್ಯಂಡ್ ಆರ್ ಲಾಜಿಕ್. ಸೊ ಇದು ಆ್ಯಂಡ್ ಆಗುತ್ತೆ ಆ್ಯಂಡ್ ಫಂಕ್ಷನ್, ದಿಸ್ ಈಸ್ ಆರ್ ಫಂಕ್ಷನ್. ಸೊ ಆ್ಯಂಡ್ ಆರ್ ಲಾಜಿಕ್ ಆ್ಯಂಡ್ ನ್ಯಾಂಡ್ ಟು ನ್ಯಾಂಡ್ ಲಾಜಿಕ್. ಈಗ ಆ್ಯಂಡ್ ಆರ್ ಲಾಜಿಕನ್ನು ನಾವಿವಾಗ ABC ಅಂದರೆ ಆ್ಯಂಡ್ ಗೇಟ್ ಯೂಸ್ ಮಾಡ್ತೇವೆ. 3 ಇನ್ಪುಟ್ ಆ್ಯಂಡ್ ಗೇಟ್, ಇಲ್ಲಿ 2 ಇನ್ಪುಟ್ ಆ್ಯಂಡ್ ಗೇಟ್. ಗೊತ್ತಾಯ್ತಲ್ಲ. ಅನಂತರ ಏನು ಮಾಡೋದು, ಅದನ್ನು ಸಮ್ ಮಾಡ್ತೇವೆ. ಫಸ್ಟು ಆ್ಯಂಡ್ ಗೇಟ್ ಯೂಸ್ ಮಾಡ್ತೇವೆ, ನೆಕ್ಸ್ಟು ಇದಿಷ್ಟನ್ನು ಸಮ್ ಮಾಡಬೇಕು, ಹಾಗಾಗಿ ಆರ್ ಗೇಟ್ ಯೂಸ್ ಮಾಡ್ತೀವಿ. ಆ್ಯಂಡ್ ನ್ಯಾಂಡ್ ಟು ನ್ಯಾಂಡ್ ಲಾಜಿಕ್ ಈಸ್ ಎಕ್ಸ್ಪ್ಲೈನ್ಡ್ ಯೂಸಿಂಗ್ ಫಾಲೋಯಿಂಗ್ ಎಕ್ಸಾಂಪಲ್ಸ್. ಇದರ ಬದಲು ಇನ್ಸ್ಟೆಡ್ ಆಫ್ ದಿಸ್ ನ್ಯಾಂಡ್ ಗೇಟ್ ಯೂಸ್ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ, ಆ ಎಕ್ಸಾಂಪಲ್. ಈಗ ಇದು ನ್ಯಾಂಡ್ ಇಂಪ್ಲಿಮೆಂಟೇಷನ್ ಅಂತ ಹೇಳಿದ್ರೆ ದಿ ಇಂಪ್ಲಿಮೆಂಟೇಷನ್ ಆಫ್ ಎ ಬೂಲಿಯನ್ ಫಂಕ್ಷನ್ ವಿತ್ ನ್ಯಾಂಡ್ ಲಾಜಿಕ್ ರಿಕ್ವೈರ್ಸ್ ದಟ್ ದಿ ಫಂಕ್ಷನ್ ಬಿ ಸಿಂಪ್ಲಿಫೈಡ್ ಇನ್ ದಿ ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್. ಇಲ್ಲಿ ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್ ಅಂದರೆ SOP ಫಾರ್ಮ್ ಅದು. ಇಲ್ಲಿ ಸಮ್ ಇದೆ, ಇದು ಪ್ರಾಡಕ್ಟಿಗೆ ಆ್ಯಂಡ್ ಗೇಟ್ ಯೂಸ್ ಮಾಡ್ತೇವೆ, ಸಮ್ಮಿಗೆ ಆರ್ ಗೇಟ್ ಯೂಸ್ ಮಾಡ್ತೀವಿ. ಗೊತ್ತಾಯ್ತಲ್ಲ. ಆ್ಯಂಡ್ ನ್ಯಾಂಡ್ ಲಾಜಿಕ್ ರಿಕ್ವೈರ್ಸ್ ಇದು ಸಮ್ ಆಫ್ ಪ್ರಾಡಕ್ಟ್ ಫಾರ್ಮ್. ಸೊ ಇಲ್ಲಿ ರಿಲೇಷನ್ಸ್ ಹೇಗೆ ಅಂದರೆ ಫಸ್ಟು ಇದನ್ನು ಆ್ಯಂಡ್ ಗೇಟ್ ಯೂಸ್ ಮಾಡಿ, ಇದು ಆ್ಯಂಡ್ ಗೇಟ್ ಅಂದರೆ 3 ಇನ್ಪುಟ್ ಆ್ಯಂಡ್ ಗೇಟು, ಇದು 2 ಇನ್ಪುಟ್ ಆ್ಯಂಡ್ ಗೇಟ್. ಇದೆರಡನ್ನು ಸಮ್ ಮಾಡಬೇಕಾದ್ರೆ ಆರ್ ಗೇಟ್ ಮತ್ತು ಈ F ಇದೆಯಲ್ಲ ಇದು ಸಿಂಗಲ್ ಇನ್ಪುಟ್, ಅದು ಕೂಡ ನಮಗೆ ಅದು ಆರ್ಗೆ ಆ್ಯಡ್ ಮಾಡೋದು. ಗೊತ್ತಾಯ್ತಲ್ಲ. ಆ್ಯಂಡ್ ಆರ್ ಲಾಜಿಕ್ಕು. ಸೊ ಔಟ್ಪುಟ್ ಈ ಥರ ಬರುತ್ತೆ. ಸಿಂಪಲ್ ಲಾಜಿಕ್ ಸರ್ಕ್ಯೂಟ್. ಬಟ್ ನಾವಿಲ್ಲಿ ಇದನ್ನು ಬರೀ ನ್ಯಾಂಡ್ ಲಾಜಿಕ್ ಅಂದರೆ ನ್ಯಾಂಡ್ ಗೇಟ್ ಯೂಸ್ ಮಾಡಿ ಮಾಡಬೇಕಿದು. ಇನ್ಸ್ಟೆಡ್ ಆಫ್ ಆ್ಯಂಡ್ ಆರ್ ಸಿಂಪಲ್ ಲಾಜಿಕ್ ಗೇಟ್ ಯೂಸ್ ಮಾಡೋ ಬದಲು ಸೊ ಯೂನಿವರ್ಸಲ್ ಗೇಟ್ಸ್ ಯೂಸ್ ಮಾಡ್ಕೊಂಡು ಮಾಡಬೇಕು. ಯೂನಿವರ್ಸಲ್ ಗೇಟ್ಸಲ್ಲಿ ನ್ಯಾಂಡ್ ಗೇಟ್ ಯೂಸ್ ಮಾಡಬೇಕಾಗತ್ತೆ. ಸೊ ಇವಾಗ ಏನು ಮಾಡಬೇಕು, ಕನ್ಸಿಡರ್ ದಿ ಬೂಲಿಯನ್ ಫಂಕ್ಷನ್. ಸೊ ಒಂದು ಎಕ್ಸಾಂಪಲ್ ಕನ್ಸಿಡರ್ ಮಾಡೋಣ. ಓಕೆ, ದಿಸ್ ಇಸ್ ಒಂದು ಎಕ್ಸಾಂಪಲ್ ಬೂಲಿಯನ್ ಫಂಕ್ಷನ್. ಇದು y is output equal to ABC 3 input plus 2D and E 2 input. ಗೊತ್ತಾಯ್ತಲ್ಲ. ಪ್ಲಸ್ F ಸಿಂಗಲ್ ಇನ್ಪುಟ್ ಇದು. ದಿಸ್ ಬೂಲಿಯನ್ ಫಂಕ್ಷನ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಯೂಸಿಂಗ್ ಆ್ಯಂಡ್ ಆರ್ ಲಾಜಿಕ್ ಆ್ಯಸ್ ಶೋನ್ ಇನ್ ಫಿಗರ್ 7.11.1a. ಈಗ ಈ ಗಿವನ್ ಎಕ್ಸ್ಪ್ರೆಷನ್ಸ್ ಇದೆಯಲ್ಲ, ಸೊ y ಈಕ್ವಲ್ ಟು ABC ಪ್ಲಸ್ DE ಪ್ಲಸ್ F ಅಂತ ಇದೆಯಲ್ಲ. ಸೊ ಫಸ್ಟ್ ABCಗೆ ಆ್ಯಂಡ್ ಗೇಟ್ ಯೂಸ್ ಮಾಡಿರೋದು, ಆ್ಯಂಡ್ ಆರ್ ಲಾಜಿಕ್. ದೀಸ್ ಟು ಆರ್ ಆ್ಯಂಡ್ ಗೇಟ್, ದಿಸ್ ಈಸ್ ಆರ್ ಗೇಟ್. ಓಕೆ, ಆ್ಯಂಡ್ ಗೇಟ್ ಅಂತ ಹೇಳಿದ್ರೆ ದಿಸ್ ಒನ್ ಆ್ಯಂಡ್ ಗೇಟ್ ಆ್ಯಂಡ್ ದಿಸ್ ಈಸ್ ಆರ್ ಗೇಟ್. ಸೊ ABC ಏನಾಗಿದೆ, 3 ಇನ್ಪುಟ್ ಆ್ಯಂಡ್ ಗೇಟ್ ಯೂಸ್ ಮಾಡಿರೋದು. DE ಈಸ್ 2 ಇನ್ಪುಟ್ ಆ್ಯಂಡ್ ಗೇಟ್. F ಈಸ್ ಸಿಂಗಲ್ ಇನ್ಪುಟ್. ಇಲ್ಲಿ ಆರ್ ಗೇಟ್ 3 ಇನ್ಪುಟ್ ಆರ್ ಗೇಟ್ ಆಗಿದೆ. ಸೊ ಇಲ್ಲಿ ಔಟ್ಪುಟ್ ಏನಾಗುತ್ತೆ, ABC ಔಟ್ಪುಟ್. ಸೊ ದಿಸ್ ಔಟ್ಪುಟ್ ಈಸ್ DE ಔಟ್ಪುಟ್ ಆ್ಯಂಡ್ ದಿಸ್ ಈಸ್ F. ಗೊತ್ತಾಯ್ತಲ್ಲ. ಸೊ ಆರ್ ಗೇಟ್ 3 ಇನ್ಪುಟ್ ಆರ್ ಗೇಟ್ ಕನ್ಸಿಡರ್ ಮಾಡಿರೋದು. ಫಸ್ಟ್ ABC, ನೆಕ್ಸ್ಟ್ ಆರ್ ಗೇಟ್ ಆಗಿರೋದ್ರಿಂದ ಪ್ಲಸ್ ತಗೋಬೇಕು. ಗೊತ್ತಾಯ್ತಲ್ಲ. DE ಈಸ್ ಆ್ಯಂಡ್ ಗೇಟಿಂದ ಬಂದಿರೋ ಔಟ್ಪುಟ್, ಅದು ಇಲ್ಲಿ ಬರಿಬೇಕು. ನೆಕ್ಸ್ಟ್ ಇದು F ಅಂದರೆ ಆರ್ ಗೇಟ್ ಇದೆಯಲ್ಲ, ನೆಕ್ಸ್ಟ್ ಅನದರ್ ಇನ್ಪುಟ್ ಈಸ್ F, ಇದು F. ಓಕೆ, ದಿಸ್ ಈಸ್ ಸಿಂಪಲ್ ಲಾಜಿಕ್ ಸರ್ಕ್ಯೂಟು. ಆ್ಯಂಡ್ ಗೇಟ್ಸ್ ಆರ್ ಗೇಟ್.
ಆ್ಯಂಡ್ ಆರ್ ಯೂಸ್ ಮಾಡಿರೋದು. ನೆಕ್ಸ್ಟ್ ನ್ಯಾಂಡ್ ಮತ್ತು ಬಬಲ್ಡ್ ಆರ್, ಇದು ನ್ಯಾಂಡ್ ಗೇಟ್. ಆ್ಯಂಡ್ ಗೇಟಿಗೆ ಇಲ್ಲಿ ಬಬಲ್ ಇದ್ದರೆ, ವಿತ್ ಬಬಲ್ ಇದ್ದರೆ ನ್ಯಾಂಡ್ ಆಗುತ್ತೆ. ಓಕೆ, ನ್ಯಾಂಡ್ ಆಯಿತು. ದೀಸ್ ಟು ಆರ್ ನ್ಯಾಂಡ್ ಗೇಟ್. ಇದು ಆರ್ ಗೇಟ್, ಬಟ್ ಇಲ್ಲಿ ಇನ್ಪುಟ್ಟಲ್ಲಿ ಬಬಲ್ ಇದೆ, ಸೊ ಬಬಲ್ಡ್ ಆರ್ ಆಗುತ್ತೆ ಇದು. ದಿಸ್ ಈಸ್ ಫಾರ್ ಆರ್ ಗೇಟ್. ಓಕೆ, ಇನ್ಸೈಡ್ ಏನಾಗಿದೆ, ಬಬಲ್ ಇರೋದ್ರಿಂದ, ಇನ್ಪುಟ್ ಬಬಲ್ ಇರೋದ್ರಿಂದ ಅದು ಬಬಲ್ಡ್ ಆರ್ ಆಗುತ್ತೆ. ಸೊ ಹೀಗೂ ಬರಿಬೋದು. ಅದು ಇವಾಗ ಏನಾಗುತ್ತೆ, ಇದು ಎ ಬಿ ಸಿ ಹೋಲ್ ಬಾರ್ ಆಯಿತು. ಸೊ ಪ್ರಾಡಕ್ಟ್ ಇದು ಆ್ಯಂಡ್ ಗೇಟು ಎ ಬಿ ಸಿ, ಇಲ್ಲಿ ಬಬಲ್ ಇರೋದ್ರಿಂದ ಕಾಂಪ್ಲಿಮೆಂಟ್ ಆಯಿತು. ನೆಕ್ಸ್ಟ್ ಇದು ಡಿ ಎ, ಬಬಲ್ ಇರೋದ್ರಿಂದ ಹೋಲ್ ಬಾರ್ ಆಗುತ್ತೆ. ಗೊತ್ತಾಯ್ತಲ್ಲ. ಮತ್ತು ಇಲ್ಲಿ ಬರುತ್ತೆ ಇದು ಎ ಬಿ ಸಿ ಬಾರ್ ಇದೆಯಲ್ಲ, ಔಟ್ಪುಟ್ ಇದು. ಬಟ್ ಇಲ್ಲಿ ಏನಾಗುತ್ತೆ, ಮತ್ತು ಏನದು ಬಬಲ್ ಇರೋದ್ರಿಂದ ಸೊ ಡಬಲ್ ಕಾಂಪ್ಲಿಮೆಂಟು ಎ ಬಿ ಸಿ, ಇಲ್ಲಿ ಸಿಂಗಲ್ ಕಾಂಪ್ಲಿಮೆಂಟು ಮತ್ತು ಇನ್ನೊಂದು ಕಾಂಪ್ಲಿಮೆಂಟು ಬಬಲ್ ಇರೋದ್ರಿಂದ. ಈ ಸೆಕೆಂಡ್ ಒನ್ನಲ್ಲಿ ಡಿ ಇ, ಇಲ್ಲಿ ಆಲ್ರೆಡಿ ಕಾಂಪ್ಲಿಮೆಂಟ್ ಇದೆ, ಇಲ್ಲಿ ಬಬಲ್ ಇರೋದ್ರಿಂದ ಅದೇನಾಗುತ್ತೆ, ಅದು ಡಿ ಡಬಲ್ ಬಾರ್ ಆಗುತ್ತೆ. ಇದು ಎಫ್ ಬಾರ್, ಅಂದರೆ ಎಫ್ ಬಾರು ಮತ್ತು ಇಲ್ಲಿ ಬಬಲ್ ಇದೆ, ಸೊ ಎಫ್ ಬಾರ್ ಇನ್ಪುಟ್ಟು ಮತ್ತು ಅದಕ್ಕೆ ಬಬಲ್ ಇರೋದ್ರಿಂದ ಡಬಲ್ ಕಾಂಪ್ಲಿಮೆಂಟು. ಸೊ ಇಷ್ಟನ್ನು ಇವಾಗ ಆ್ಯಡ್ ಮಾಡಬೇಕು ಆರ್ ಗೇಟಲ್ಲಿ. ಅಂದರೆ ಸೊ ವೈ ಈಕ್ವಲ್ ಟು ಎ ಬಿ ಸಿ ಡಬಲ್ ಕಾಂಪ್ಲಿಮೆಂಟ್ ಇಸ್ ಎ ಬಿ ಸಿ, ಆರ್ ಗೇಟ್ ಇರೋದ್ರಿಂದ ಪ್ಲಸ್ ಡಿ ಇ ಡಬಲ್ ಕಾಂಪ್ಲಿಮೆಂಟ್ ಈಸ್ ಡಿ ಇ, ಪ್ಲಸ್ ಎಫ್ ಡಬಲ್ ಕಾಂಪ್ಲಿಮೆಂಟ್ ಈಸ್ ಎಫ್. ಓಕೆ, ದಿಸ್ ಈಸ್ ಫಾರ್ ನ್ಯಾಂಡ್ ಬಬಲ್ಡ್ ಆರ್ ಆಯಿತು. ಇವಾಗ ಏನು ಮಾಡಬೇಕು, ನ್ಯಾಂಡೇ ಯೂಸ್ ಮಾಡಬೇಕು. ಸೊ ಹಾಗಾಗಿ ಏನಾಗುತ್ತೆ, ಎ ಬಿ ಸಿ ಪ್ರೀವಿಯಸ್ಸಲ್ಲಿ ಹೇಗಿತ್ತು ಅದೇ ಬರೆಯೋದು. ಎ ಬಿ ಸಿ, ಇದು ಎ ಬಿ ಸಿ, ಇಲ್ಲಿ ಏನಾಗುತ್ತೆ ಔಟ್ಪುಟ್ಟು ಎ ಬಿ ಸಿ ಬಾರ್. ಸೊ ದಿಸ್ ಈಸ್ ಡಿ ಇ ಬಾರ್. ಇದು 2 ಇನ್ಪುಟ್ ನ್ಯಾಂಡ್ ಗೇಟ್, 2 ಇನ್ಪುಟ್ ನ್ಯಾಂಡ್ ಗೇಟು. ಸೊ ಬಟ್ ಎಫ್ ಸಿಂಗಲ್ ಇನ್ಪುಟ್, ಹಾಗಾಗಿ 2 ಇನ್ಪುಟ್ ಇರುತ್ತಲ್ಲ, 2 ಪಿನ್ಸ್ನ ಶಾರ್ಟ್ ಮಾಡಿಬಿಟ್ಟು ಸಿಂಗಲ್ಲಿಗೆ ಕೊಡೋದು, ಅದು ಎಫ್ ಅಂತ. ಸೊ ಇಲ್ಲೇನಾಗುತ್ತೆ, ಎಫ್ ಬಾರ್ ಆಗುತ್ತದು. ಗೊತ್ತಾಯ್ತಲ್ಲ. ಇದಿಷ್ಟು ನ್ಯಾಂಡ್ ಆಗಿದೆ. ಅವಾಗೇನಾಗುತ್ತೆ, ಎ ಬಿ ಸಿ ಬಾರ್, ಮತ್ತು ಇದು ಮಲ್ಟಿಪ್ಲಿಕೇಶನ್ ಆಗುತ್ತೆ, ಡಿ ಇ ಬಾರ್ ಮತ್ತು ಎಫ್ ಬಾರ್. ಇಲ್ಲಿ ಬಬಲ್ ಇರೋದ್ರಿಂದ, ಅಂದರೆ ಆ್ಯಂಡ್ ಗೇಟ್ ಇರೋದ್ರಿಂದ ಎಲ್ಲ ಪ್ರಾಡಕ್ಟ್ ಆಯಿತು, ಮತ್ತಿಲ್ಲಿ ಬಬಲ್ ಇರೋದ್ರಿಂದ ಹೋಲ್ ಕಾಂಪ್ಲಿಮೆಂಟ್. ಓಕೆ, ನೆಕ್ಸ್ಟ್ ಡಿಮಾರ್ಗನ್ಸನ್ನು ಅಪ್ಲೈ ಮಾಡಿದ್ರೆ ಎ ಬಿ ಸಿ ಡಬಲ್ ಕಾಂಪ್ಲಿಮೆಂಟ್ ಪ್ಲಸ್ ಡಿ ಇ ಡಬಲ್ ಕಾಂಪ್ಲಿಮೆಂಟ್ ಪ್ಲಸ್ ಎಫ್ ಡಬಲ್ ಕಾಂಪ್ಲಿಮೆಂಟ್, ಡಿಮಾರ್ಗನ್ಸ್ ಥಿಯರಮ್ ಅಪ್ಲೈ ಮಾಡಬೇಕು. ಈಕ್ವಲ್ ಟು ಎ ಬಿ ಸಿ ಡಬಲ್ ಬಾರ್ ಅಂದರೆ ಎ ಬಿ ಸಿ ಓನ್ಲಿ, ಪ್ಲಸ್ ಡಿ ಇ ಡಬಲ್ ಕಾಂಪ್ಲಿಮೆಂಟ್ ಈಸ್ ಡಿ ಇ ಓನ್ಲಿ, ಎಫ್ ಡಬಲ್ ಕಾಂಪ್ಲಿಮೆಂಟ್ ಈಸ್ ಎಫ್ ಓನ್ಲಿ. Okay, this is for NAND gate. Okay, NAND or NAND implementation ಯಾವ ಥರ ಅಂತ. Okay, so figure 7.11.1b shows the AND gates are replaced by NAND gates. ಇಲ್ಲಿ ಬಿನಲ್ಲಿ ಏನು ಹೇಳಿದೆ, ಸೊ ಫಸ್ಟ್ ಎನಲ್ಲಿ AND ಗೇಟ್ ಇದೆಯಲ್ಲ, ಅದನ್ನು ರೀಪ್ಲೇಸ್ ಮಾಡಿ ನಾವು NAND ಗೇಟ್ ಯೂಸ್ ಮಾಡಿದ್ದೀವಿ. ಓಕೆ, ನೆಕ್ಸ್ಟ್ ಇಲ್ಲಿ ಆರ್ ಗೇಟ್ ಇರೋದನ್ನು ನಾವು ಬಿ ಫಿಗರಲ್ಲಿ ಬಬಲ್ಡ್ ಆರನ್ನು ಯೂಸ್ ಮಾಡಿರೋದು. ಓಕೆ, ಸೊ ಫಿಗರ್ ಬಿನಲ್ಲಿ ಶೋಸ್ ದಿ ಆ್ಯಂಡ್ ಗೇಟ್ಸ್ ಆರ್ ರೀಪ್ಲೇಸ್ಡ್ ಬೈ ನ್ಯಾಂಡ್ ಗೇಟ್ಸ್ ಆ್ಯಂಡ್ ದಿ ಆರ್ ಗೇಟ್ ಈಸ್ ರೀಪ್ಲೇಸ್ಡ್ ಬೈ ಬಬಲ್ಡ್ ಆರ್ ಗೇಟ್ಸ್. ಆ್ಯಂಡ್ ಗೇಟಿಂದ ನಾವು ಏನನ್ನು ರೀಪ್ಲೇಸ್ ಮಾಡಿದ್ದೀವಿ, ನ್ಯಾಂಡ್ ಗೇಟ್ ಹಾಕಿರೋದು. ಆರ್ ಗೇಟನ್ನು ರೀಪ್ಲೇಸ್ ಮಾಡಿಬಿಟ್ಟು ಬಬಲ್ಡ್ ಆರ್ ಗೇಟ್ ಯೂಸ್ ಮಾಡಿದ್ದೀವಿ. ಅಂದರೆ ಬೂಲಿಯನ್ ಫಂಕ್ಷನ್ ಕೊಟ್ಟಿರ್ತಾರಲ್ಲ, ಬೂಲಿಯನ್ ಎಕ್ಸ್ಪ್ರೆಷನ್ಸು, ಅದನ್ನು ನೋಡಿಕೊಂಡು ನಾವು ಸಿಂಪಲ್ಲಾಗಿ ಲಾಜಿಕ್ ಡಯಾಗ್ರಾಮ್ ಬರಿಬೇಕು. ಸಿಂಪಲ್ ಲಾಜಿಕ್ ಗೇಟ್ಸ್ ಯೂಸ್ ಮಾಡಿಕೊಂಡು ಅಲ್ಲಿಂದ ನಮಗೆ ಯಾವ ಯೂನಿವರ್ಸಲ್ ಗೇಟಲ್ಲಿ ಕೇಳಿದ್ದಾರೆ ನೋಡಿಕೊಂಡು ಅದನ್ನು ಬರಿಬೇಕಾಗತ್ತೆ. ಸೊ ಫಸ್ಟ್ ಎ ಫಿಗರಲ್ಲಿ ಆ್ಯಂಡ್ ಗೇಟ್ ಯೂಸ್ ಮಾಡಿದ್ದೀವಿ, ಬಿ ಫಿಗರಲ್ಲಿ ಆ್ಯಂಡ್ ಗೇಟನ್ನು ರೀಪ್ಲೇಸ್ ಮಾಡಿಬಿಟ್ಟು ನ್ಯಾಂಡ್ ಗೇಟ್ ಯೂಸ್ ಮಾಡ್ತೀವಿ. ಫಿಗರ್ ಎನಲ್ಲಿ ಆರ್ ಗೇಟ್ ಯೂಸ್ ಮಾಡಿದ್ದೀವಿ, ಬಟ್ ಫಿಗರ್ ಬಿನಲ್ಲಿ ಆರ್ ಗೇಟನ್ನು ರೀಪ್ಲೇಸ್ ಮಾಡಿ ಬಬಲ್ಡ್ ಆರ್ ಗೇಟನ್ನು ಯೂಸ್ ಮಾಡಿದ್ದೀವಿ. ಓಕೆ,
Next, the implementation shown in figure 7.11 B is equivalent to implementation shown in figure 7.111A. ಅಂದರೆ figure A and figure B both are equal. Okay, ಇದು equation B is equivalent to implementation shown in figure A ಇಂದ. Next, because two bubbled on the same line represent double inversion ಆಗುತ್ತೆ. ಅಂದರೆ ಒಂದೇ ಲೈನಲ್ಲಿ ಟೂ ಬಬಲ್ನ ತೋರಿಸಿರೋದು ಒಂದು ಸಿಂಗಲ್ ಲೈನಲ್ಲಿ ಏನಾಗಿದೆ ಆನ್ ದಿ ಸೇಮ್ ಲೈನಲ್ಲೇ ಟೂ ಬಬಲ್ಡ್ ಅದನ್ನು ರೆಪ್ರೆಸೆಂಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಬಬಲ್ ಇದೆ, ಇಲ್ಲಿ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಒಂದು ಬಬಲ್ ಇದೆ ಮತ್ತು ಅದೇ ಲೈನಲ್ಲಿ ಎಂಡಲ್ಲಿ ಒಂದು ಬಬಲ್ ಇದೆ. ಟೂ ಬಬಲ್ಸ್ನ ತೋರಿಸಿದ್ದಾರೆ ಒಂದೇ ಸೇಮ್ ಲೈನಲ್ಲಿ. ಸೊ ಅದನ್ನು ನಾವು ಏನಂತ ರೆಪ್ರೆಸೆಂಟ್ ಮಾಡಬೇಕಂದ್ರೆ ಡಬಲ್ ಇನ್ವರ್ಷನ್ ಅಂತ, ಗೊತ್ತಾಯ್ತಲ್ಲ. ಸೊ ಕಾಂಪ್ಲಿಮೆಂಟೇಷನ್ ಅಂತ ಆಗುತ್ತೆ, ವಿಚ್ ಈಸ್ ಈಕ್ವಾಲೆಂಟ್ ಟು ಹ್ಯಾವಿಂಗ್ ನೋ ಬಬಲ್ ಆನ್ ದಿ ಲೈನ್ ಅಂತ. ಅಂದರೆ ಅದರದ್ದು ಅರ್ಥ ಮೀನಿಂಗ್ ಅಂದ್ರೇನು, ಡಬಲ್ ಇನ್ವರ್ಷನ್ ಅಂತ ಹೇಳಿದ್ರೆ ಸೊ ಅದರಲ್ಲಿ ಯಾವ ಥರದ್ದು ಬಬಲ್ ಇಲ್ಲ ಅಂತ ಅರ್ಥ. ಬಬಲ್ಗೆ ಎಗೇನ್ ಬಬಲ್ ಹಾಕಿದ್ರೆ ನೋ ಬಬಲ್ ಅಷ್ಟೇ. ನೆಗೆಟಿವ್ ಟು ನೆಗೆಟಿವ್, ನೆಗೆಟಿವ್ ಇಂಟು ನೆಗೆಟಿವ್ ಈಸ್ ಪಾಸಿಟಿವ್. ಹಾಗಾಗಿ in case of single variable f ಇದೆಯಲ್ಲ, the complemented variable is again complemented by bubble to produce the normal value of f. ಸೊ ಇದು ಸಿಂಗಲ್ ಲೈನ್. ಈ ಸಿಂಗಲ್ ಲೈನ್ ಎಫ್ ಅಂತಲೇ ತೋರಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ, ಗೊತ್ತಾಯ್ತಲ್ಲ. ಇಲ್ಲಿ ಬಬಲ್ ಹಾಕ್ತೇನೆ ಅಂತ ಹೇಳಿದ್ರೆ ಮತ್ತಿಲ್ಲಿ ಎಫ್ ಬಾರ್ ಯೂಸ್ ಮಾಡಿದ್ರೆ ಸೊ ಇದು ಬಬಲ್ ಅಂತಾನೆ. ಅಂದರೆ ಎಫ್ ಬಾರ್ ಎಗೇನ್ ಇಲ್ಲೊಂದು ಬಾರ್ ಡಬಲ್ ಬಾರ್ ಆಗುತ್ತೆ. ಎಫ್ ಡಬಲ್ ಬಾರ್ ಇಸ್ ಎಫ್ ಓನ್ಲಿ. Okay, in case of single variable f, the complemented variable is again complemented by bubble. In case of single variable f, the complemented variable is again complemented. Complement ಆಗಿರೋದಕ್ಕೆ ಮತ್ತೆ ಕಾಂಪ್ಲಿಮೆಂಟ್ ಬೈ ಬಬಲ್ ಇಂದ ಕಾಂಪ್ಲಿಮೆಂಟ್ ಮಾಡಿದ್ರೆ ನಮಗೇನು ಪ್ರೊಡ್ಯೂಸ್ ಆಗುತ್ತದು, ಅದು ಏನು ಪ್ರೊಡ್ಯೂಸ್ ಆಗುತ್ತೆ ಅಂದರೆ ದಿ ನಾರ್ಮಲ್ ವ್ಯಾಲ್ಯೂ ಆಫ್ ಎಫ್ ಅಂತ. ಅಂದರೆ ಈಗ ಸಿಂಗಲ್ ವೇರಿಯೇಬಲ್ ಎಫ್ ಇದೆ ಅಲ್ವಾ, ದಿಸ್ ಇಸ್ ಸಿಂಗಲ್ ವೇರಿಯೇಬಲ್ ಎಫ್. ಇದಕ್ಕೆ ಆಲ್ರೆಡಿ ಕಾಂಪ್ಲಿಮೆಂಟ್ ಮಾಡಿದ್ದೀವಿ. ಕಾಂಪ್ಲಿಮೆಂಟ್ ಮಾಡಿ ಮತ್ತೆ ಬಬಲ್ ಹಾಕಿದರೆ ನಮಗೆ ಸಿಗೋ ಆನ್ಸರು ಎಫ್ ಮಾತ್ರ. ಓಕೆ, ಸೊ ಇನ್ ಕೇಸ್ ಆಫ್ ಸಿಂಗಲ್ ವೇರಿಯೇಬಲ್ ಎಫ್, ದಿ ಕಾಂಪ್ಲಿಮೆಂಟೆಡ್ ವೇರಿಯೇಬಲ್ ಈಸ್ ಅಗೇನ್ ಕಾಂಪ್ಲಿಮೆಂಟೆಡ್ ಬೈ ಬಬಲ್. ಕಾಂಪ್ಲಿಮೆಂಟ್ ಆಗಿರೋ ಎಫನ್ನು ಮತ್ತೆ ಬಬಲಿಂದ ಕಾಂಪ್ಲಿಮೆಂಟ್ ಮಾಡಿದ್ರೆ ಅದೇ ನಮಗೆ ಏನು ಸಿಗುತ್ತೆ ಅಲ್ಲಿಂದ ಅಂದರೆ ನಾರ್ಮಲ್ ವ್ಯಾಲ್ಯೂ ಆಫ್ ಎಫ್ ಸಿಗುತ್ತೆ. ನೆಕ್ಸ್ಟ್, ಇನ್ ಫಿಗರ್ 7.111C, ದಿ ಔಟ್ಪುಟ್ NAND ಗೇಟ್ ಈಸ್ ರೀಡ್ರಾನ್ ವಿತ್ ದಿ ಕನ್ವೆನ್ಷನಲ್ ಸಿಂಬಲ್. ಮತ್ತು ಫಿಗರ್ 7.111C ಮತ್ತೆ ಏನು ಮಾಡಬೇಕು, NAND ಗೇಟನ್ನು ಮತ್ತೆ ರೀಡ್ರಾ ಮಾಡಬೇಕು ವಿತ್ ದಿ ಕನ್ವೆನ್ಷನಲ್ ಸಿಂಬಲ್. ಓಕೆ, ದಿ NAND gate with the same inputs gives complemented result. Therefore ಎಫ್ ಬಾರ್ ಇರುತ್ತಲ್ಲ ಅದನ್ನು ರೀಪ್ಲೇಸ್ ಮಾಡಿಬಿಟ್ಟು ನಾವು ಆ ಎಫ್ ಬಾರ್ದು ಒಂದು ಲೈನ್ ಇದೆಯಲ್ಲ ಬಿನಲ್ಲಿ, ಬಿ ಫಿಗರಲ್ಲಿ ಎಫ್ ಬಾರ್ದು ಲೈನ್ ಇದೆಯಲ್ಲ ಇದನ್ನು ರೀಪ್ಲೇಸ್ ಮಾಡಿಬಿಟ್ಟು ನಾವು ಟೂ ಇನ್ಪುಟ್ NAND ಗೇಟನ್ನು ಶಾರ್ಟ್ ಮಾಡಿಬಿಟ್ಟು ಸಿಂಗಲ್ ಇನ್ಪುಟ್ ಎಫಿಗೆ ಕೊಡಬೇಕು, ಗೊತ್ತಾಯ್ತಲ್ಲ. NAND ಗೇಟು ಆಗ ಎಫ್ ಇರೋದು ಎಫ್ ಬಾರ್ ಆಗುತ್ತೆ. The NAND gate with the same inputs gives complemented result. Therefore, F bar is replaced by NAND gate with F input to its both inputs. ಅಂದರೆ ಅದು ಟೂ ಇನ್ಪುಟ್ಸ್ ಇದೆಯಲ್ಲ ಅದೆರಡಕ್ಕೂ ಒಂದೇ ಶಾರ್ಟ್ ಮಾಡಿಬಿಟ್ಟು ಒಂದೇ ಇನ್ಪುಟ್, ಬೋತ್ ಇನ್ಪುಟ್ಸ್ ಎಫ್ ಎ. ಸೊ ದಸ್ ಆಲ್ ದಿ ತ್ರೀ ಇಂಪ್ಲಿಮೆಂಟೇಷನ್ಸ್ ಆಫ್ ಬೂಲಿಯನ್ ಫಂಕ್ಷನ್ಸ್ ಆರ್ ಈಕ್ವಾಲೆಂಟ್. ಸೊ ಫಿಗರ್ ಎ, ಫಿಗರ್ ಬಿ, ಫಿಗರ್ ಸಿ. ಸೊ ಫಿಗರ್ ಬಿ, ಫಿಗರ್ ಸಿ ಇದೆಯಲ್ಲ ಇದು ಈಕ್ವಾಲೆಂಟ್ ಟು ಇಂಪ್ಲಿಮೆಂಟೇಷನ್ ಯಾವುದಕ್ಕೆ, ಫಿಗರ್ ಎಗೆ. ಫ್ರಮ್ ದಿ ಎಬೋವ್ ಎಕ್ಸಾಂಪಲ್ ವಿ ಕ್ಯಾನ್ ಸಮ್ಮರೈಸ್ ದಿ ರೂಲ್ಸ್ ಫಾರ್ ಒಬ್ಟೈನಿಂಗ್ ದಿ NAND ಲಾಜಿಕ್ ಡಯಾಗ್ರಾಮ್ ಫ್ರಮ್ ಎ ಬೂಲಿಯನ್ ಫಂಕ್ಷನ್ ಆ್ಯಸ್ ಫಾಲೋಸ್. ಈಗ ಒಂದು ಎಕ್ಸಾಂಪಲಿಂದ ನಾವು ಸಮ್ಮರೈ ಮಾಡ್ಬೋದು. ಈಗ ನಮ್ಮ ಈ ಥರ ಎಕ್ಸಾಂಪಲ್ ನೋಡಿದ್ವಲ್ಲ, ಈ ಎಕ್ಸಾಂಪಲಿಂದ ಒಂದು ಸಮ್ಮರಿಗೆ ಬರೋಣ, ಒಂದು ಸಾರಾಂಶಕ್ಕೆ ಬರೋಣ ಆಯಿತಾ, ಕನ್ಕ್ಲೂಷನಿಗೆ. ಮತ್ತು ಒಂದಷ್ಟು ರೂಲ್ಸ್ ಕೂಡ ಇದರಿಂದ ಒಬ್ಟೈನ್ ಆಗುತ್ತೆ. NAND ಲಾಜಿಕ್ ಡಯಾಗ್ರಾಮ್ ಹೇಗೆ ಬರಿಬೇಕು ಫ್ರಮ್ ಎ ಬೂಲಿಯನ್ ಫಂಕ್ಷನಿಂದ ಅಂತ. ಫಸ್ಟ್ ರೂಲ್ ಏನು ಅಂತ ಹೇಳಿದ್ರೆ ಏನು ಗೊತ್ತಾ, ಅದು
ಆ್ಯಕ್ಚುಲಿ ಬೂಲಿಯನ್ ಫಂಕ್ಷನ್ ಕೊಟ್ಟಿರ್ತಾರೆ, ಅದನ್ನು ನ್ಯಾಂಡ್ ಇಂಪ್ಲಿಮೆಂಟೇಷನ್ ಮಾಡಿ ಅಂತ ಹೇಳಿದ್ರೆ ಏನೇನು ರೂಲ್ಸ್ ಇದೆ ಅದನ್ನು ಫಾಲೋ ಮಾಡಬೇಕು. ಫಸ್ಟ್ ರೂಲ್, ಸಿಂಪ್ಲಿಫೈ ದಿ ಗಿವನ್ ಬೂಲಿಯನ್ ಫಂಕ್ಷನ್ ಆ್ಯಂಡ್ ಎಕ್ಸ್ಪ್ರೆಸ್ ಇಟ್ ಇನ್ ದಿ SOP ಅಂದರೆ ಸಮ್ ಆಫ್ ಪ್ರಾಡಕ್ಟ್ ಫಾರ್ಮಿಗೆ. ಅಂದರೆ ಬೂಲಿಯನ್ ಫಂಕ್ಷನ್ ಕೊಟ್ಟಿದ್ದಾರಲ್ಲ ಅದನ್ನು ನಾವು ಸಿಂಪಲ್ಲಾಗಿ ಆ ಎಕ್ಸ್ಪ್ರೆಸ್ಸನ್ನು ಸಮ್ ಆಫ್ ಪ್ರಾಡಕ್ಟ್ ಫಾರ್ಮಿಗೆ ಫಸ್ಟು ಸಿಂಪ್ಲಿಫೈ ಮಾಡ್ಕೋಬೇಕು. ಯಾವುದೇ ಬೂಲಿಯನ್ ಫಂಕ್ಷನನ್ನು ನಾವು ಏನು ಮಾಡಬೇಕಾಗತ್ತೆ ಅಂದರೆ ಆ ಎಕ್ಸ್ಪ್ರೆಸ್ಸನ್ನು ನಾವು ಸಮ್ ಆಫ್ ಪ್ರಾಡಕ್ಟಿಗೆ ಕನ್ವರ್ಟ್ ಮಾಡ್ಕೋಬೇಕು, ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನು ಅಂದರೆ ಡ್ರಾ ಎ NAND ಗೇಟ್ ಫಾರ್ ಈಚ್ ಪ್ರಾಡಕ್ಟ್ ಟರ್ಮ್ ಆಫ್ ದಿ ಫಂಕ್ಷನ್ ದಟ್ ಹ್ಯಾಸ್ 2 or more ಲಿಟರಲ್ಸ್ ಅಂತ ಹೇಳಿದ್ರೆ ಇನ್ಪುಟ್ಸ್ A B C ಆ ಥರದ್ದು, ಗೊತ್ತಾಯ್ತಲ್ಲ. ಅದಷ್ಟು ನಾವು NAND ಗೇಟ್ ಮಾಡ್ಕೋಬೇಕಾಗತ್ತೆ. ಈಚ್ ಪ್ರಾಡಕ್ಟ್ ಟರ್ಮ್ ಆಫ್ ದಿ ಫಂಕ್ಷನ್, ಆ ಫಂಕ್ಷನಲ್ಲಿ ಇರುತ್ತಲ್ಲ ಈಚ್ ಪ್ರಾಡಕ್ಟ್ ಟರ್ಮ್ನ ನಾವು NAND ಗೇಟ್ ಯೂಸ್ ಮಾಡಬೇಕು. ಡ್ರಾ ಎ NAND ಗೇಟ್ ಫಾರ್ ಈಚ್ ಪ್ರಾಡಕ್ಟ್ ಟರ್ಮ್ ಆಫ್ ದಿ ಫಂಕ್ಷನ್. ಈ ಥರ ಫಂಕ್ಷನ್ ಇರುತ್ತಲ್ಲ, ಇಲ್ಲಿ ಆ್ಯಂಡ್ ಗೇಟು, ಇದು ಆ್ಯಂಡ್ ಗೇಟ್, ಇದನ್ನು NAND ಗೇಟಾಗಿ ಬರಿಬೇಕು ಫಸ್ಟು, ಗೊತ್ತಾಯ್ತಲ್ಲ. ಫಸ್ಟು ಡ್ರಾ ಮಾಡಬೇಕು. 2 ಇನ್ಪುಟ್ಸ್ ಇರ್ಬೋದು, ಅಂದರೆ 2 or more ಲಿಟ್ರಲ್ಸ್ ಅಂತ ಹೇಳಿದ್ರೆ 2 ಇನ್ಪುಟ್ ಇರ್ಬೋದು, ಅಥವಾ 2ಗಿಂತ ಜಾಸ್ತಿ ಇನ್ಪುಟ್ಸ್ ಇರೋವಂಥದ್ದು ಇರ್ಬೋದು. ದಿ ಇನ್ಪುಟ್ಸ್ ಟು ಈಚ್ NAND ಗೇಟ್ ಆರ್ ದಿ ಲಿಟರಲ್ಸ್ ಆಫ್ ದಿ ಟರ್ಮ್. ಸೊ ಇವಾಗ ಆ ಲಿಟರಲ್ಸಿಗೆಲ್ಲ ಒಂದು ಟರ್ಮ್, ದಿ ಇನ್ಪುಟ್ಸ್ ಟು ಈಚ್ NAND ಗೇಟ್ ಆರ್ ದಿ ಲಿಟರಲ್ಸ್ ಆಫ್ ದಿ ಟರ್ಮ್. ಅಂದರೆ ಆ NAND ಗೇಟ್ ಬರೆದಿರ್ತಾರಲ್ಲ ಇನ್ಪುಟ್ಸ್ದು, ಅದು ಒಂದೊಂದು ಟರ್ಮ್ದು ಮಾತ್ರ. ಈಗ ದಿಸ್ ಇಸ್ ಫಸ್ಟ್ ಟರ್ಮ್, ಇದು ಆ್ಯಂಡ್ ಗೇಟ್, ಇದಕ್ಕೊಂದು NAND ಗೇಟ್ ಯೂಸ್ ಮಾಡಬೇಕು. ಸೊ ಇದು ಒಂದು ಟರ್ಮ್ದು. ಈ D ಇದೆಯಲ್ಲ ಇದು ಸೆಕೆಂಡ್ ಟರ್ಮ್, F ಇದೆಯಲ್ಲ ಅದು ಥರ್ಡ್ ಟರ್ಮ್, ಆ ಥರ, ಗೊತ್ತಾಯ್ತಲ್ಲ. ಅದನ್ನು ಟರ್ಮ್ ಅಂತ ಹೇಳ್ತಾರೆ. ದಿಸ್ ಕಾನ್ಸ್ಟಿಟ್ಯೂಟ್ಸ್ ಎ ಗ್ರೂಪ್ ಆಫ್ ಫಸ್ಟ್ ಲೆವೆಲ್ ಗೇಟ್ಸ್. ಸೊ ಈಗ ಫಸ್ಟ್ ಲೆವೆಲ್ ಗೇಟ್ ಮುಗೀತು. ಈಗ ಥರ್ಡ್ ರೂಲ್ ಏನು ಅಂದರೆ ಇಫ್ ಬೂಲಿಯನ್ ಫಂಕ್ಷನ್ ಇನ್ಕ್ಲೂಡ್ಸ್ ಎನಿ ಸಿಂಗಲ್ ಲಿಟರಲ್ ಆರ್ ಲಿಟರಲ್ಸ್, ಡ್ರಾ NAND ಗೇಟ್ ಫಾರ್ ಈಚ್ ಸಿಂಗಲ್ ಲಿಟರಲ್ ಆ್ಯಂಡ್ ಕನೆಕ್ಟ್ ಕರೆಸ್ಪಾಂಡಿಂಗ್ ಲಿಟ್ರಲ್ ಆ್ಯಸ್ ಅನ್ ಇನ್ಪುಟ್ ಟು ದಿ NAND ಗೇಟ್. ಇಲ್ಲಿ ನೋಡಿ, ಇವಾಗ ಇದು ಸಿಂಗಲ್ ಲಿಟ್ರಲ್ ಅಲ್ವಾ, F ಅನ್ನೋದು, ಇಲ್ಲಿ F ಅನ್ನೋದು ಸಿಂಗಲ್ ಇನ್ಪುಟ್ ಅಥವಾ ಸಿಂಗಲ್ ಲಿಟ್ರಲ್, ಗೊತ್ತಾಯ್ತಲ್ಲ. ಥರ್ಡ್ ಟರ್ಮಲ್ಲಿ ಇದು ಸಿಂಗಲ್ ಒನ್. ಇದಕ್ಕೆ ಮತ್ತೆ ಅದಕ್ಕೆ ಕರೆಸ್ಪಾಂಡೆನ್ಸ್ ಆಗಿ ಒಂದು NAND ಗೇಟ್ ಬರೀಬೇಕು. ಅಂದರೆ 2 ಇನ್ಪುಟನ್ನು ನಾವು ಶಾರ್ಟ್ ಮಾಡಿಬಿಟ್ಟು ಸಿಂಗಲ್ ಇನ್ಪುಟ್ ಮಾಡಿ F ಅಂತ ಬರೀಬೇಕಷ್ಟೆ. ಅದು ಥರ್ಡ್ ರೂಲ್. ಫೋರ್ತ್ ರೂಲು, ಡ್ರಾ ಎ ಸಿಂಗಲ್ NAND ಗೇಟ್ ಇನ್ ದಿ ಸೆಕೆಂಡ್ ಲೆವೆಲ್. ಈಗ ಏನು ಮಾಡಬೇಕು, ಇದೆಲ್ಲ NAND ಗೇಟದು ಇನ್ಪುಟ್ಟದು ಆಯಿತು. ಅಂದರೆ ಈಚ್ ಟರ್ಮಿಗೆ ಪ್ರತಿಯೊಂದಕ್ಕೂ ನಾವು NAND ಗೇಟ್ ಬರೆದದ್ದಾಯಿತು. ಮತ್ತೆ ನಾವು NAND ಗೇಟ್ ಬರಿಬೇಕು, ಗೊತ್ತಾಯ್ತಲ್ಲ. ಡ್ರಾ ಎ ಸಿಂಗಲ್ NAND ಗೇಟ್ ಇನ್ ದಿ ಸೆಕೆಂಡ್ ಲೆವೆಲ್. ದಿಸ್ ಇಸ್ ಫಸ್ಟ್ ಲೆವೆಲ್, ಇದು ದೀಸ್ ಆರ್ ಫಸ್ಟ್ ಲೆವೆಲ್ಲು, ದಿಸ್ ಇಸ್ ಸೆಕೆಂಡ್ ಲೆವೆಲ್ಲು, ದಿಸ್ ಇಸ್ ಸೆಕೆಂಡ್ ಲೆವೆಲ್ಲು. ಸೆಕೆಂಡ್ ಲೆವೆಲಲ್ಲಿ ಏನು ಮಾಡಬೇಕು, ಒಂದು ಸಿಂಗಲ್ NAND ಗೇಟ್ ಬರಿಬೇಕಷ್ಟೆ, ಒಂದೇ ಒಂದು ಸಿಂಗಲ್ NAND ಗೇಟ್. ಓಕೆ, ವಿತ್ ಇನ್ಪುಟ್ಸ್ ಕಮಿಂಗ್ ಫ್ರಮ್ ಔಟ್ಪುಟ್ಸ್ ಆಫ್ ಫಸ್ಟ್ ಲೆವೆಲ್ ಗೇಟ್ಸ್. ಸೊ ಇದಕ್ಕೆ ಇನ್ಪುಟ್ ಎಲ್ಲಿಂದ ಬರುತ್ತೆ ಅಂದರೆ ಫಸ್ಟ್ ಲೆವೆಲ್ದು ಔಟ್ಪುಟ್ಟಿಂದ ಇನ್ಪುಟ್ ಆಗಿ ತೊಗೋಬೇಕಾಗತ್ತೆ. ಫಸ್ಟ್ ಲೆವೆಲ್, ದೀಸ್ ಆರ್ ದಿ ಫಸ್ಟ್ ಲೆವೆಲ್. ಫಸ್ಟ್ ಲೆವೆಲ್ದು ಔಟ್ಪುಟ್ ಏನಿರುತ್ತೆ ಅದು ಸೆಕೆಂಡ್ ಲೆವೆಲ್ದು ಇನ್ಪುಟ್ ಆಗಿರುತ್ತೆ. ಫೋರ್ತ್ ರೂಲ್ ಏನು, ಫಸ್ಟು ಡ್ರಾ ಮಾಡಬೇಕು, ಇದನ್ನು ಸಿಂಗಲ್ NAND ಗೇಟ್ ಡ್ರಾ ಮಾಡಿ ಫಸ್ಟ್ ಲೆವೆಲ್ದು ಔಟ್ಪುಟ್ ಈಸ್ ಇದಕ್ಕೆ, ಸೆಕೆಂಡ್ ಲೆವೆಲ್ ಅದಕ್ಕೆ ಇನ್ಪುಟ್ ಆಗಿರುತ್ತೆ, ಗೊತ್ತಾಯ್ತಲ್ಲ. ದೀಸ್ ಆರ್ ದಿ ರೂಲ್ಸ್. ಫಸ್ಟ್ ರೂಲ್ ಏನು, ಕೊಟ್ಟಿರೋ ಬೂಲಿಯನ್ ಫಂಕ್ಷನ್ ಇರುತ್ತಲ್ಲ, ಯಾವುದಾದ್ರೂ ಇಟ್ಕೊಳ್ಳೋಣ, ಅದನ್ನು ಸಿಂಪ್ಲಿಫೈ ಮಾಡಿ SOP ಫಾರ್ಮ್ಗೆ ತೊಗೊಂಬರಬೇಕು, ಫಸ್ಟ್ ರೂಲ್. ಸೆಕೆಂಡ್ ರೂಲ್ ಏನು ಅಂತ ಹೇಳಿದ್ರೆ ಈಚ್ ಟರ್ಮಿಗೆ, ಈಚ್ ಪ್ರಾಡಕ್ಟ್ ಟರ್ಮ್ ಇರುತ್ತಲ್ಲ, ಈ ಥರ ಪ್ರಾಡಕ್ಟ್ ಟರ್ಮು, ಅದಕ್ಕೆ ನಾವು NAND ಗೇಟ್ ಬರೀಬೇಕು, ಗೊತ್ತಾಯ್ತಲ್ಲ. NAND ಗೇಟ್ ಬರೆದು ಅಕಸ್ಮಾತ್ ಸಿಂಗಲ್ ಅದು ಅಂದರೆ ಫಸ್ಟ್ ಟರ್ಮ್ಗೆ ಒಂದು NAND ಗೇಟು, ಸೆಕೆಂಡ್ ಟರ್ಮ್ಗೆ ಒಂದು NAND ಗೇಟು, ಥರ್ಡ್ ಟರ್ಮ್ ಈಗ ಸಪೋಸ್ ಈಗ ಸಿಂಗಲ್ ಆಗೋಯ್ತು, ಇದು ಸಿಂಗಲ್ ಇನ್ಪುಟ್ ಆದರೆ ಓಕೆ, ಅದಕ್ಕೇನು ಮಾಡಬೇಕು, ಇಲ್ಲಿ ಶಾರ್ಟ್ ಮಾಡಬೇಕು, 2 ಇನ್ಪುಟನ್ನು ಶಾರ್ಟ್ ಮಾಡಿಬಿಟ್ಟು ಸಿಂಗಲ್ ಇನ್ಪುಟ್ ಮಾಡ್ಕೋಬೇಕು. ಇದು ಮತ್ತು NAND ಗೇಟ್ ಹಾಕಬೇಕು. ಇದು ಥರ್ಡ್ ರೂಲ್. ಫೋರ್ತ್ ರೂಲ್ ಏನು ಅಂತ ಹೇಳಿದ್ರೆ ಫಸ್ಟ್ ಲೆವೆಲ್ ಮತ್ತು ಈಗ ಇಲ್ಲಿ ಒಂದು ಸೆಕೆಂಡ್ ಲೆವೆಲ್ಗೆ ಒಂದು ಸಿಂಗಲ್ NAND ಗೇಟ್ನ ಡ್ರಾ ಮಾಡಬೇಕು. ಸಿಂಗಲ್ NAND ಗೇಟ್ನ ಡ್ರಾ ಮಾಡಿ ಫಸ್ಟ್ ಲೆವೆಲ್ದು
ಔಟ್ಪುಟ್ ಇರುತ್ತಲ್ಲ ನ್ಯಾಂಡ್ ಗೇಟ್ಸ್ದು ಔಟ್ಪುಟ್ಟು ಅದನ್ನೆಲ್ಲ ತೊಗೊಂಬಂದು ಇದಕ್ಕೆ ಇನ್ಪುಟ್ಟಾಗಿ ಕೊಡಬೇಕು. ಇಷ್ಟೇ. ಸೊ ನಮಗೆ ಔಟ್ಪುಟ್ ಇಲ್ಲಿ ಸಿಗುತ್ತೆ. ಓಕೆ, ನ್ಯಾಂಡ್ ಇಂಪ್ಲಿಮೆಂಟೇಷನ್ದು ರೂಲು. ಓಕೆ, ಥ್ಯಾಂಕ್ ಯು ಸೋ ಮಚ್.